ದೆಹಲಿಯಲ್ಲಿ ಬಿಜೆಪಿ ಗೆಲುವು, ಕಲಬುರಗಿಯಲ್ಲಿ ವಿಜಯೋತ್ಸವ. ದೆಹಲಿಯಲ್ಲಿ ಬಿಜೆಪಿ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಇನ್ನು ಭ್ರಷ್ಟಾಚಾರಕ್ಕೆ ಬೇಸತ್ತು ಮೋದಿ ಆಡಳಿತಕ್ಕೆ ಮೆಚ್ಚಿ ದೆಹಲಿ ಮತದಾರರು ಬಿಜೆಪಿ ಪಕ್ಷವನ್ನ ಗೆಲ್ಲಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ವಿಜಯೋತ್ಸವದಲ್ಲಿ ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಶೋಕ ಬಗಲಿ, ಅವ್ವಣ್ಣ ಮ್ಯಾಕೇರಿ, ಧರ್ಮಣ್ಣ ಇಟಗ, ಸಂತೋಷ ಹಾದಿಮನಿ, ಶೋಭಾ ಬಾಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 27 ವರ್ಷಗಳಲ್ಲಿ ಸಾಧಿಸದೇ ಇರತಕ್ಕಂಥ ಸಾಧನೆಯನ್ನು 48 ಸೀಟುಗಳನ್ನು ಗೆಲ್ಲುವ ಮುಖಾಂತರ ಒಂದು ಅಭೂತಪೂರ್ವ ಜಯವನ್ನು ಸಾಧಿಸಿದೆ. ಹಾಗೆ ಆಮ್ ಆದ್ಮಿ ಪಕ್ಷದ ದುರಾಡಳಿತ, ಅವರ ಭ್ರಷ್ಟಾಚಾರ, ಅವರ ಹಗರಣಗಳ ಕುರಿತು ಜನರು ಮಹತ್ವವಾದ ತೀರ್ಪನ್ನು ನೀಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ 62 ಸೀಟುಗಳನ್ನು ಗೆದ್ದಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿತ್ತು. ಅದರದ ನಿಕಟಪೂರ್ವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದರೂ ಸಹಿತ ಆಡಳಿತ ಚುಕ್ಕಾಣಿಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಜೈಲಿನಲ್ಲಿ ಕೂತು ಆಡಳಿತ ಮಾಡಿದರು. ಇಂಥ ಭ್ರಷ್ಟರನ್ನು ಯಾವಾಗ ಮನೆಗೆ ಕಳಿಸ್ಬೇಕಂತ ಅಲ್ಲಿ ಮತದಾರರು, ಪ್ರತಿಭಾವಂತ ಮತದಾರರು ಅವರನ್ನು ಮನೆಗೆ ಕಳಿಸಲ್ಲಿ ಯಶಸ್ವಿ ಮಾಡಿದ್ದಾರೆ. ಹಾಗೆ ಮನೀಶ್ ಸಿಸೋಡಿಯಾ ಮಾಜಿ ಉಪಮುಖ್ಯಮಂತ್ರಿ ದೆಹಲಿದು, ಅವರು ಕೂಡ ಇವತ್ತು ಹೀನಾಯವಾಗಿ ಸೋತು ಮನೆಗೆ ಹೋಗಿದ್ದಾರೆ. ಇವರೆಲ್ಲರೂ ಭ್ರಷ್ಟಾಚಾರವನ್ನು ನರೇಂದ್ರ ಮೋದಿಯವರ ಏನು ನಮ್ಮ ಸಾರ್ಥಕ ಅಲ್ಲೇನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಇಡೀ ದೇಶದಲ್ಲಿ, ಇದನ್ನು ನೋಡಿರ್ತಕ್ಕಂಥ ದೆಹಲಿಯ ಪ್ರತಿಭಾವಂತ ಮತದಾರರು ನರೇಂದ್ರ ಮೋದಿಯವರು ದೇಶಕ್ಕಲ್ಲ ನಮ್ಮ ದೆಹಲಿ ಕೂಡ ಅವರೇ ಬೇಕು ಅಂತ ಆಡಳಿತ, BJP ಆಡಳಿತ ಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅಭೂತಪೂರ್ವ ಮತವನ್ನು ನೀಡೋ ಮುಖಾಂತರ ಇತಿಹಾಸ ಸೃಷ್ಟಿಯಾಗೋ ಥರ 48 ಸೀಟುಗಳನ್ನು ನಾವು ಅಲ್ಲಿ ಗೆದ್ದಿದ್ದೇವೆ. ಇದಕ್ಕಾಗಿ ಮಾನ್ಯ ದಿಲ್ಲಿಯ ಮತದಾರರಿಗೂ ಹಾಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೂ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ, ರಾಷ್ಟ್ರೀಯ ಎಲ್ಲ ನಾಯಕರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಚುನಾವಣೆ ಎಲ್ಲಿ ಗೆಲ್ತಾರ ಅಲ್ಲಿ ಹ್ಯಾಕಾಗಲ್ಲ, ಎಲ್ಲಿ BJP ಗೆಲ್ತದ ಅಲ್ಲಿ ಹ್ಯಾಕ್ ಆಗ್ತದ. ಮೊನ್ನೆ ಮಣಿಪುರ ಚುನಾವಣೆ ಆಯಿತು, ಸಮೀಕ್ಷೆಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಬರ್ತದೆ ಅಂತಂದರು. ಆವಾಗ ಅವ್ರು ಏನು ಹೇಳಿಲ್ಲ. ಯಾವಾಗ ಟ್ರೆಂಡ್ ಚೇಂಜ್ ಆಕೋತ ಹೋಯ್ತು, 10:30-11 ಗಂಟೆ ಆದಂಗೆ BJP ಬರ್ತಾ ಹೋಯಿತು, BJP ಸಂಪೂರ್ಣ ಮೆಜಾರಿಟಿ ಆಯಿತು, ಆವಾಗ ಹ್ಯಾಕ್ ಆಗ್ಯದಂದರು. ಇಲ್ಲೇ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ. ಆವಾಗ ನಾವು ಹ್ಯಾಕ್ ಆಗಿದ್ದರೆ ಕಾಂಗ್ರೆಸ್ ಅಲ್ಲಿ ಯಾಕೆ ಬರಬೇಕಾಗಿತ್ತು, ಅಲ್ಲಿನೂ BJP ಬರಬೇಕಾಗಿತ್ತಲ್ಲ. ಅವರು ತಮ್ಮ ಸರ್ವನಾಶ ಅಳ್ತಾ ಬಂದಿದೆ. ಒಂದು ಸೀಟ್ನೂ ಗೆಲ್ಲಕ್ಕಾಗದ ಇರ್ತಕ್ಕಂಥವ್ರು ಹ್ಯಾಕಾಗಿದೆ ಇದು ಆಗಿದೆ ಅಂತೇಳಿಕೆ ಉದ್ದೇಶಪೂರ್ವಕವಾಗಿ ಅವರು ಆಪಾದನೆ ಮಾಡಿದ್ರೆ ಅದು ಸರಿಯಲ್ಲ. ಹಾಗಾದರೆ 22 ಸೀಟ್ಗಳು ಆಮ್ ಆದ್ಮಿ ಹ್ಯಾಂಗೆ ಬರ್ತಿದ್ದು ಹ್ಯಾಕಾದರೆ? ಎಲ್ಲವನ್ನೂ BJP ಬರ್ತಿತ್ತು. ಕಳೆದ ಚುನಾವಣೆಯಲ್ಲಿ 62 ಸೀಟ್ ಗೆದ್ದಿದ್ರು ಅವರು. ಹ್ಯಾಕಾದ್ರೆ ಅವ್ರು ಯಾಕೆ ಗೆಲ್ತಿರು? ಜನರ ತೀರ್ಪು, ಇವ್ರ ಆಡಳಿತ, ಇವ್ರ ದುರಾಡಳಿತ, ಇಲ್ಲೇನು ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಇವೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾಯಿದ್ದಾರೆ, ಇವತ್ತಿನ ದಿನ ಕರ್ನಾಟಕದೊಳಗೆ ಒಂದು ಬಿಡಿಗಾಸು ಸರ್ಕಾರದಲ್ಲಿಲ್ಲ. ಎಲ್ಲವನ್ನು ಜನರು ನೋಡ್ತಾ ಇದ್ದಾರೆ. ಬಸ್ ಫ್ರೀ, ಅದು ಫ್ರೀ, ಕೊಡಲಿ, ಅವ್ರ ಬಳಿ ತಾಕತ್ತಿದ್ರು ಕೊಡಬೇಕು, ಅವ್ರ ಬಳಿ ಶಕ್ತಿ ಇಲ್ಲ. ಹೊರಗಡೆ ಸಾಲ ತರೋದು, ಅವರಿಗೆಲ್ಲ ಉಚಿತ ಅಂತೇಳಿ ಕುಡಿತೀನಿ ಅಂತ ಹೇಳ್ತಾರೆ, ಅದನ್ನು ಹೊಳೆ ನಮ್ಮ ಮೇಲೆ ಬರೀ ಹಾಕ್ತಾರೆ. ಬಸ್ ಫ್ರೀ ಅಂತ ಹೇಳ್ತಾರೆ, ಬಸ್ಸಿನ ಚಾರ್ಜ್ ಹೆಚ್ಚು ಮಾಡ್ತಾರೆ. ಕರೆಂಟ್ ಫ್ರೀ ಅಂತ ಹೇಳ್ತಾರೆ, ಕರೆಂಟ್ ರೇಟ್ ಹೆಚ್ಚು ಮಾಡ್ತಾರೆ. ಎಲ್ಲನೂ ನಮ್ಮದೇ ತೊಗೊಂಡು ನಮಗೆ ಬಿಡಿತಾರೆ. ಅದಕ್ಕೆ ಇವರು ದುರಾಡಳಿತವನ್ನು ಕಂಡು ಅಲ್ಲಿನೂ ಘೋಷಣೆ ಮಾಡಿದರು ಎಲ್ಲ ಫ್ರೀ ಅಂತೇಳಿ. ಎಲ್ಲ ಫ್ರೀ ಅಂದಾಗ ಒಂದು 10-15 ಸೀಟ್ ಬರಬೇಕಾಗಿತ್ತಲ್ಲ. ಒಂದು 00 ಬಿಗ್ 0 ಬಂದಿದೆ. ಅದಕ್ಕೆ ಹೇಗೇನೂ ಇಲ್ಲ. ಇಂಥ ಉತ್ತಮ ಆಡಳಿತ ನೀಡ್ತಕ್ಕಂಥ ನರೇಂದ್ರ ಮೋದಿಯವರು BJP ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಏನು ಆಡಳಿತ ಮಾಡ್ತಾಯಿದೆ ಅದನ್ನು ಮನಗಂಡು ಅದನ್ನು ಅರಿತು ಎಲ್ಲ ಮತದಾರರು BJPಗೆ ವಿಜಯ ಪತಾಕೆಯನ್ನು ಹಾರಿಸಲಿಕ್ಕೆ ನೆರವಾಗಿದ್ದಾರೆ. ತೆಲಂಗಾಣ ಸಹಿತ ದೊಡ್ಡ ರಾಜನೇ ಅದಲ್ರಿ. ತೆಲಂಗಾಣ ದೊಡ್ಡ ರಾಜ ಇದ್ರೂ ಕಾಂಗ್ರೆಸ್ ಆಯಿತು. ಅಲ್ಲಿ ನಮ್ಮ ಹೋರಾಟ ಇತ್ತು. ಅಲ್ಲಿ ಮತದಾರರು ಏನು ನಿರ್ಣಯ ಕೊಟ್ಟರೆ ಆ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೀವಿ. ಅವರು ಅತಿ ಹೆಚ್ಚು ಸೀಟುಗಳನ್ನು ಗೆದ್ದು ಕಾಂಗ್ರೆಸ್ ಆಡಳಿತ ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲಿ
ಅದರಲ್ಲಿ 136 ಮೊನ್ನೆ ಬೈ ಎಲೆಕ್ಷನ್ಗೆ ಸೇರಿ 138 ಸೀಟ್ಗಳು ಅವು ಬಂದಿವೆ. ಅವಾಗ ನಾವು ಬೈ ಎಲೆಕ್ಷನ್ 3 ಚುನಾವಣೆಯಲ್ಲಿ ಅವ್ರು ಗೆದ್ರಲ್ಲ, ಅವಾಗ ನಾವು ಏನಾದರೂ ಹೇಳ್ದವ ಅವ್ರು ಗೆದ್ದಿದ್ದಿಲ್ಲ ಅಂದ್ರೆ ಯಾಕಾಗ್ಯದ ಅಂತ ಹೇಳ್ತಿರು. ಇದು ದೊಡ್ಡ ರಾಜ್ಯನೇ ಅದಲ್ರಿ. ಇಲ್ಲಿ ಸಹಿತ ಕಾಂಗ್ರೆಸ್ ಬಂದದ, ತೆಲಂಗಾಣದಲ್ಲಿ ಬಂದದ. ಅವ್ರು ಸೋತ್ರ ಮಾತ್ರ ಯಾಕಾಗ್ಯದ ಅಂತ ಹೇಳ್ತಾರೆ. ಉಳಿಕಿದದನ್ನು ಬಿಟ್ಟು ಯಾವಾಗಲೂ ಸರಿಯಾಗಿ ಚುನಾವಣೆ ಆಯಿತು, ಕಾಂಗ್ರೆಸ್ ಗೆದ್ದಪ್ಪ ಅಂದ್ರೆ ನಮ್ಮ ವಿಜಯ ಅಂತ ಹೇಳ್ತಾರೆ. ಮುಂದಿನ ಚುನಾವಣೆಯಲ್ಲಿ 150 ಸೀಟುಗಳನ್ನು BJP ಗೆಲ್ಲುವ ಮುಖಾಂತರ ಕರ್ನಾಟಕ ಮತ್ತೆ BJP ಕೈವಶ ಆಗ್ತದೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ದುರಾಡಳಿತ, ಅವರು ಈಗೇನು ಅಭಿವೃದ್ಧಿ ಶೂನ್ಯ ಆಡಳಿತ ನಡೆಸ್ತಾ ಇದ್ದಾರೆ, ಇದನ್ನು ಜನರ ತೀರ್ಪಿಗೆ ಎಲ್ಲ ಮತದಾರರು ಕೂಡಿ ಮುಂಬರವಿರ್ತಕ್ಕಂಥಲ್ಲಿ 150 ಸೀಟನ್ನು ಭಾರತೀಯ ಜನತಾ ಪಕ್ಷದ ಶಾಸಕರನ್ನಾಗಿ ಆರಿಸಿ BJP ಆಡಳಿತ ಪಕ್ಷವಾಗಿ ಹೊರಮೂಲಿದೆ ಕರ್ನಾಟಕದಲ್ಲಿ.